ಇತ್ತೀಚೆಗೆ ಕನ್ನಡ ಸಿನಿಮಾ ರಂಗ ಹಾಗೆ ಕಿರುತೆರೆ ಈ ಸೆಕ್ಟರ್ನಲ್ಲಿ ಅಥವಾ ಈ ಒಂದು ವ್ಯಾಪ್ತಿಯಲ್ಲಿ ಆಗ್ತಿರುವ ಘಟನೆಗಳು ನಾಟ್ ಸೋ ಪಾಸಿಟಿವ್, ಅಂದರೆ ಒಳ್ಳೆ ಸುದ್ದಿಗಳು ಜಾಸ್ತಿ ಬರ್ತಾ ಇಲ್ವಾ ಅನ್ನೋ ಆತಂಕ ಕಾರಣವಾಗ್ತಾ ಇದೆ. ನಷ್ಟದ ಸುದ್ದಿಗಳು, ಹಾಗೆ ಕೆಲವರು ಅನಿವಾರ್ಯವಾಗೋ ಅಥವಾ ಅವಶ್ಯಕತೆ ಇಲ್ಲದಲೇನೋ ಕೆಟ್ಟ ಹೆಸರು ತಂದುಕೊಳ್ಳುವಂತಹ ಪ್ರಯತ್ನಗಳು, ಇದೆಲ್ಲದರ ನಡುವೆ ಕೆಲ ಸಾವುಗಳು ಕೂಡ ಹಿಂಗ್ಯಾಕೆ ಆಗ್ತಿದೆ ಅನ್ನೋ ಪ್ರಶ್ನೆಯನ್ನು ಹುಟ್ಟಾಕ್ತಾ ಇದೆ. ನಾವು ಈಗ ಹೇಳಲಿಕ್ಕೆ ಹೊರಟಿರೋದು ಕೂಡ ಅಂಥದ್ದೇ ಒಂದು ನೆಗೆಟಿವ್ ಸುದ್ದಿ. ಧಾರಾವಾಹಿಯ ಖ್ಯಾತ ನಟಿ, ಕೆಲ ಸಿನಿಮಾಗಳಲ್ಲೂ ಕೂಡ ನಟಿಸಿದಾಕೆ, ಇತ್ತೀಚೆಗಷ್ಟೇ ಹಸೆಮಣೆಯೇರಿ ದಾಂಪತ್ಯ ಜೀವನಕ್ಕೂ ಕೂಡ ಕಾಲಿಟ್ಟಾಕೆ. ಆದರೆ ಯಾಕೋ ಏನೋ ಅಂಥದ್ದೊಂದು ನಿರ್ಧಾರವನ್ನು ಮಾಡುವ ಪ್ರಯತ್ನಕ್ಕಾಕೆ ಮುಂದಾಗಿದ್ದಾಳೆ. ಸ್ಯಾಂಡಲ್ವುಡ್ಗೆ ಆಕೆಯ ಈ ನಿರ್ಧಾರ, ಅದರಿಂದಾದ ಪರಿಣಾಮ ಬರಸಿಡಿಲು ಬಡದಂತಾಗಿದೆ. ಯಾರಾಕೆ, ಏನಾಯಿತು ಆಕೆಯ ಬದುಕಿನಲ್ಲಿ, ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಿರುತೆರೆ ನಟಿ ಶೋಭಿತಾ ಆತ್ಮಹತ್ಯೆ. ಬ್ರಹ್ಮಗಂಟು ವಿಲನ್ ಆಗಿದ್ದ ಶೋಭಿತಾ ಗುರುಪ್ರಸಾದ್ ಸಾವಿನ ದುಃಖದಲ್ಲಿರುವ ಸ್ಯಾಂಡಲ್ವುಡ್ಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಕೇಳಿ ಬಂದಿದೆ. ಕಿರುತೆರೆ ನಟಿ, ಕನ್ನಡದ ಬ್ರಹ್ಮಗಂಟು ಸೀರಿಯಲ್ ಖ್ಯಾತಿಯ ನಟಿ ಶೋಭಿತಾ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹಾಸನದ ಸಕಲೇಶ್ಪುರ ಮೂಲದ ಶೋಭಿತಾ ಮೇ 22, 2023ರಂದು ಹಸೆಮಣೆಯೇರಿದ್ರು. ಮದುವೆಯಾಗಿ ಹೈದರಾಬಾದ್ನಲ್ಲಿ ಸೆಟ್ಲ್ ಆಗಿದ್ರಂತೆ. ಕಳೆದ 1 ವರ್ಷದಿಂದ ಯಾವುದೇ ಸ್ಕ್ರೀನ್ನಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಸದ್ಯ ಶೋಭಿತಾ ಸಾವಿನ ಸುದ್ದಿ ಕೇಳಿ ಕುಟುಂಬಸ್ಥರು ಹೈದರಾಬಾದ್ಗೆ ತೆರಳಿದ್ದಾರೆ. ಬ್ರಹ್ಮಗಂಟು ನಿನ್ನಿಂದಲೇ ಧಾರಾವಾಹಿಯಲ್ಲಿ ನಟಿಸಿರುವ ಶೋಭಿತಾ 203, ATM ಒಂದು ಕಥೆ ಹೇಳ, ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾಗಳಲ್ಲೂ ನಟಿಸಿ ಸೈ ಎನಿಸಿಕೊಂಡಿದ್ರು. ಇನ್ನು ಆತ್ಮಹತ್ಯೆಗೂ 22 ಗಂಟೆ ಮೊದಲೇ ಇನ್ಸ್ಟಾಗ್ರಾಮ್ ಸ್ಟೋರಿ ಪೋಸ್ಟ್ ಮಾಡಿದ್ದಾರೆ. ನಿನ್ನೆ ಮಧ್ಯರಾತ್ರಿಯೇ ಸಾವಿಗೆ ಶರಣಾಗಿದ್ದಾರೆ ಎನ್ನಲಾಗ್ತಿದೆ. ಸದ್ಯ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಮರಣೋತ್ತರ ಪರೀಕ್ಷೆ ನಂತರ ಬೆಂಗಳೂರಿಗೆ ಮೃತದೇಹ ತರೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎನಿವೆ, ಸಂಭಾಲ್ನಲ್ಲಾಗ್ತಾ ಇರುವ ಬೆಳವಣಿಗೆಗಳು ಇದಿಷ್ಟು. ರಿಪಬ್ಲಿಕ್ ಕನ್ನಡ. ಗೋಸ್ಕರ ಸಮಾವೇಶವನ್ನ ನಡೆಸಬೇಕು ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ. ಸಮಾವೇಶದ ರೂಪುರೇಷೆನೇ ಆ ಮೂಲಕ ಬದಲಾಗಿ ಹೋಗಿದೆ. ಇದಕ್ಕೆ ಕಾರಣವಾಗಿರುವವರು DK ಶಿವಕುಮಾರ್. ಯಾವಾಗ DK ಶಿವಕುಮಾರ್ ಅವರು ಇವತ್ತೊಂದು ಸಭೆ ಕರೆದ್ರು, ಬನ್ರಪ್ಪ ಅದೇನು ಸಮಾವೇಶ ನಾನು ನೋಡ್ತೀನಿ, ಅದೇನೇನು ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಿ, ನಂದು ಕಾಂಟ್ರಿಬ್ಯೂಷನ್ ಇರುತ್ತೆ, ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ಮೀಟಿಂಗ್ ಕರೆದ್ರು. ಆದರೆ ಈ ಮೀಟಿಂಗ್ನಿಂದ ಸಿದ್ದರಾಮಯ್ಯ ಆಪ್ತರು ದೂರ ಉಳ್ಕೊಂಡ್ರು. ಹೈಕಮಾಂಡ್ನ ನಡೆ ಬಗ್ಗೆ ಆಪ್ತರು ಕೆರಳಿ ಕೆಂಡವಾಗಿದ್ದಾರೆ. ಸಮಾವೇಶವನ್ನು ನಡೆಸಬೇಕು ಅಂತ ಹೇಳಿ ಯಾರೆಲ್ಲ ಮುಂದಾಗಿದ್ರಲ್ಲ, KN ರಾಜಣ್ಣ, ಮಹದೇವಪ್ಪನವರು, ವೆಂಕಟೇಶ್ ಅವರು, ಜಾರ್ಜ್, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಏನು ಗುರುತಿಸ್ಕೊಂಡು ಸಮಾವೇಶ ಮಾಡಲಿಕ್ಕೆ ಓಡಾಡ್ತಾ ಇದ್ರು. ಇವತ್ತು ಇದೇ ಸಮಾವೇಶ ಕುರಿತಾಗಿ DK ಶಿವಕುಮಾರ್ ಅವರು ಸಭೆ ಕರೆದ್ರೆ ಇವರೆಲ್ಲರೂ ಕೂಡ ಚಕ್ಕರ್ ಹಾಕಿದ್ದಾರೆ. ಆ ಮೂಲಕ ನಾವು ಅನ್ಕೊಂಡಂಗಾಗಲಿಲ್ಲ, ನೀವು ಅನ್ಕೊಂಡಂಗೆ ಮಾಡೋಕೆ ಬಿಡೋಲ್ಲ ಅನ್ನೋ ಸಂದೇಶ ಕೊಟ್ರ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಆಪ್ತರ ನಡೆ. ಇದು BJP ಹಾಗೆ ಕಾಂಗ್ರೆಸ್, ಒಂದು ಆಡಳಿತಾರೂಢ ಪಕ್ಷ, ಇನ್ನೊಂದು ವಿರೋಧ ಪಕ್ಷ. ಇದೆರಡೂ ಪಕ್ಷಗಳಲ್ಲಿ ನಡೀತಾ ಇರುವ ಆಂತರಿಕ ಬೇಗುದಿಯ ಚಿತ್ರಣ. ಹಿಂದೂ ಹುಲಿ ಜೊತೆ ಹೊನ್ನಾಳಿ ಹೋರಿ ಬಾಯಿ. ಯತ್ನಾಳ್ ಉಚ್ಚಾಟನೆಗೆ ರೇಣುಕಾಚಾರ್ಯ ಪಟ್ಟು. ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ BY ವಿಜೇಂದ್ರ ಬಣದ ಮಧ್ಯೆ ಪ್ರತಿಷ್ಠೆಯ ಫೈಟ್ ನಡೀತಾ ಇದ್ದು, ವಿಜೇಂದ್ರ ಆಪ್ತರು ಯತ್ನಾಳ್ ಉಚ್ಚಾಟನೆಗೆ ಪಟ್ಟು ಹಿಡಿದಿದ್ದಾರೆ. ನಿನ್ನೆ ಅಷ್ಟೇ ರೇಣುಕಾಚಾರ್ಯ ಟೀಮ್ ಚಾಮುಂಡಿ ಸನ್ನಿಧಿಯಲ್ಲಿ ದುಷ್ಟ ಸಂಹಾರ ಆಗುತ್ತೆ ಅಂದಿದ್ರು. ಇಂದು ಬೆಳಿಗ್ಗೆ ಯಡಿಯೂರಪ್ಪ ಮನೆಗೆ ಭೇಟಿ ನೀಡಿ ಮಹತ್ವದ ಸಭೆ ನಡೆಸಿದ್ದು, ರೆಬಲ್ ನಾಯಕನಿಗೆ ಗೇಟ್ ಪಾಸ್ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಕಲ್ಲಂಗಡಿ ಹೊಲದ ಕತೆ ಹೇಳಿದ ರೇಣುಕಾಚಾರ್ಯ, ಯಡಿಯೂರಪ್ಪಗೆ ಟ್ರೋಲ್ ಮಾಡಿದ ಯತ್ನಾಳ್. ಕಾರ್ಯಕರ್ತರು, ಮುಖಂಡರು ಭಾವನೆಗಳು ಹೇಳಿದ್ರು. ಆ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ನಾವು ಬರ್ತೀವಿ ಅಂತ ಹೇಳಿದ್ವಿ, ಉಪಹಾರ ಮಾಡಿದ್ವಿ. ನಾವು ಹೇಳಿದ್ನಲ್ಲ, ಕುಂಟ ಕಲ್ಲಂಗಡಿ ಹೊಲ ಕಾದಂಗೆ ಅಷ್ಟೇ. ಅವರು ಎದ್ರಾಳಲ್ಲ ಅಂತ ಹೇಳ್ತಾರೆ. ಎಲ್ಲಿದೆ ಶಕ್ತಿನಿಲ್ಲ ಅವರಿಗೆ, ಎಲ್ಲಿದೆ ಶಕ್ತಿ? ಶಾಸಕರು ಮತ್ತು ನಿಮ್ಮ ವಿರೋಧಿಗಳು, ಯಡಿಯೂರಪ್ಪ ಬೆಂಬಲಿಗರು ಅವ್ರಿಗೆ ಇವತ್ತು ನಿಮ್ಮನ್ನು ಉಚ್ಚಾಟನೆ ಮಾಡಬೇಕು, ಇಲ್ಲದ್ರೆ ನಾವು ಮನೆ ಬಿಟ್ಟು ಎದ್ದು ಹೋಗಲ್ಲ ಅಂತ ಹೇಳಿ
ಭಾಳ ದೊಡ್ಡ ಅನಾಹುತ. ಎಂದು ಕೇಳಿದ ಮನೆ ಬಿಟ್ಟೇ ಹೋಗೋದಿಲ್ಲ ಅಂದ್ರೆ ಹೆಂಗೆ ಪಾಪ ಯಡಿಯೂರಪ್ಪ ಮಕ್ಕೋಬೇಕು ಬೇಡ ಮನೆ. ನೀವು ಹಿಂಗೆಲ್ಲ ಕೇಳ್ಬಿಟ್ರೆ ಏನು ಮಾಡ್ಬೇಕ ನಾವು ನಮ್ದು ಎದಿ ಹೊಡಿತೀವಿ. ಹಾಂ, ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ ಅಂದ್ರೆ ಭಾಳ ನೋವಿನ ಸಂಗತಿ, ಭಾಳ ಕಣ್ಣೀರು ಬರ್ಲಾಕತ್ತ. ನಾನು ಮುಂದೊಂದು ದಿನ ಸಿಎಂ ಆಗ್ತೀನಿ. ಮುಖಂಡರುಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಕೊಂಡು ಒಬ್ಬ ರಾಜ್ಯ ಕಂಡಂಥ ಒಬ್ಬ ಧೀಮಂತ ನಾಯಕ, ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮನಬಂದಂತೆ ಮಾತನಾಡ್ತಕ್ಕಂಥದ್ದು, ಅಥವಾ ಇನ್ನು ಕೆಲವರು ಯತ್ನಾಳವರ ಮೇಲೆ ಹೆಗಲ ಮೇಲೆ ಅವ್ರ ಮೇಲೆ ಹೊತ್ತು ಗನ್ನನ್ನು ಇಟ್ಟು ಗುಂಡು ಹಾರಿಸ್ತಕ್ಕಂಥ ಪ್ರಯತ್ನ ಕೆಲವರೇನು ಮಾಡ್ತಾ ಇದ್ದಾರೆ. ಇದು ಯಾವುದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ. ಯತ್ನಾಳ್ ಉಚ್ಚಾಟನೆ ಮುಂದೆ ಏನು ಯತ್ನಾಳ ಭವಿಷ್ಯ ಏನೋ ವಿಚಾರ ಮಾಡಿ. ನಾನು ನಂಬರ್ 1 ಆಗ್ತೀನಿ ಕರ್ನಾಟಕ. ನೀವು ಬರ್ಕೊಂಡು ಇಟ್ಕೋರಿ. ಅವಾಗ ನಿಮ್ಮ ಮಾಧ್ಯಮದವ್ರು ಎಲ್ಲರೂ ಕರೆದು ಹೇಳ್ತೀನಿ. ಅವಾಗ ನೀವು ಕರಿತೀರಲ್ಲ, ನಾನು ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಚಾನಲ್ಗೆ ಬರ್ರಿ, ನಿಮ್ಮ ಚಾನಲ್ ನಿಮ್ಮ ಯಾವ ಚಾನಲ್ಗೆ ಬರೋದಿಲ್ಲಪ್ಪ. ನೀವು ಉಚ್ಚಾಟನೆ ಮಾಡ್ಲಿಕ್ಕೆ ಹೆಚ್ಚು ಪ್ರೆಷರ್ ನೀವು ಮಾಧ್ಯಮದವ್ರು ಮಾಡಿರಿ. ನಾನು ನೋಡ್ರಿ ರಾಜ್ಯದಾಗ ನಾನು ನಂಬರ್ 1 ಆಗವನೇ. ನೀವೇನು ನಮ್ಮ ಪರವಾಗಿ ಬರೀರಿ, ಬೇಕಾದ ಬಿಡ್ರಿ. ಹೊನ್ನಾಳಿ ಹೋರಿಗೆ ಟಕ್ಕರ್ ಕೊಟ್ಟ ಹುಲಿ. ಇಂಥ ಕರಿಗಳಿಗೆಲ್ಲ ಜಗ್ಗಿಲ್ಲ. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ಹಳ್ಳಿಯಿಂದ ಬಂದಿರ್ತಕ್ಕಂಥವನು, ನನಗೆಲ್ಲವೂ ಗೊತ್ತಿದೆ. ಆದ್ರೆ ನಿನ್ನ ಹೊಲಸು ಓರಿ ಆಯ್ತಾನ ಮಾಧ್ಯಮ ಸಿಟ್ಟಿದ್ದ ಅವ್ರನ್ನ ಬಿಟ್ಟು ಏನು ಈಗ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಬೆದರಿಕೆ ಹಾಕಿಸಿದ್ರೆ ಜಗ್ಗಿ ಬಂದು ನಾನು ಜಗ್ಗಲ್ಲ, ಕುಕ್ಕಲ್ಲ, ಬಗ್ಗಲ್ಲ. ಈ ದೇಶನಾಗ ಇದ್ದವರೆಲ್ಲ ಜವಾರಿನೇ. ಹೈಬ್ರಿಡ್ ತಳಿ ಎಲ್ಲಿ ಅದಾವ? ಹೊರಗಿನ ದೇಶದಿಂದ ಏನು ಧರ್ಮ ಬಂದವ ಅವು ಹೈಬ್ರಿಡ್. ಹುಲಿ ಆಯ್ತು, ರೇಣುಕಾಗೆ ಸಿಂಹ ಟಕ್ಕರ್. ಯಾರೋ ಅಪ್ರಸ್ತುತ ವ್ಯಕ್ತಿಗಳು, ಜನರಿಂದ ತಿರಸ್ಕೃತವಾಗಿ ತಿಪ್ಪೆ ಸೇರಿರುವಂತಹ ಕೊಳೆತು ನಾರ್ತಿರುವಂಥ ವ್ಯಕ್ತಿಗಳು ಏನೋ ಮಾತಾಡ್ತಿರ್ತಾರೆ. ಅವರ ವ್ಯರ್ಥ ಆಲಾಪನೆಗೆ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಸಿದ್ದರಾಮಯ್ಯನವ್ರ ಮನೆಗೆ ಹೂಗುಚ್ಚ ಹಿಡ್ಕೊಂಡು ಓಡೋಗಿದ್ದ ವ್ಯಕ್ತಿ ಯಾರು? ಅದಾದ ನಂತರ DK ಶಿವಕುಮಾರ್ ಮನೆ ಬಾಗಿಲಿಗೆ ಹೋಗಿ ಮನೆ ಬಾಗಿಲು ಕಾಯಕ್ಕೆ ಹೋದವ್ರು ಯಾರು? ಆಯ್ತಪ್ಪ, ಪೇಪರ್ ಸಿಂಹ ನಮ್ಮ ಕ್ಷೇತ್ರದಲ್ಲಿ ನಮಗೆ ಸಾಮರ್ಥ್ಯ ಇದೆ, ನಮ್ಮದೇ ಆದ ಸಂಘಟನೆ ಇದೆ, ನಮಗೆ ವರಿಷ್ಠರು ಟಿಕೆಟ್ ಕೊಟ್ಟಿದ್ರು, ಯಾವುದೋ ಕಾರಣಕ್ಕೂ ಸೋತಿದ್ವಿ. ಒಳ ಮೀಸಲಾತಿ ಬೇರೆ ಬೇರೆ ತಪ್ಪುಗಳಿಂದ ನಮ್ಮ ತಪ್ಪುಗಳಿಂದ ನಾವು ಸೋತಿದ್ರು. ಏನು ಹೇಳ್ತೀನಿ, ನಮ್ಮನ್ನು ಜನ ಸೋಲಿಸಿಲ್ಲ, ನಮ್ಮನ್ನು ಜನ ತಿರಸ್ಕಾರ ಮಾಡಿಲ್ಲ, ನಮ್ಮನ್ನು ತಿಪ್ಪೆಗೆಸಲ್ಲ. ನಾವು ಇವತ್ತು ರಾಜಕೀಯವಾಗಿ ಸಕ್ರಿಯವಾಗಿದ್ದೀವಿ. ನಾವು ಸೋತರು ಅಂದ ತಕ್ಷಣ ರಾಜಕೀಯ ಮುಗಿದೋಗಿದ್ದ? ನಮಗೆಲ್ಲ ಸಾಮರ್ಥ್ಯ ಇದೆ, ಜನ ಇವತ್ತು ನಮ್ಮನ್ನು ಇಷ್ಟಪಡ್ತಾರೆ. ಆದರೆ ನಿಮ್ಮಂಗೆ ಪೇಪರ್ ಸಿಂಹ ಅಲ್ಲ. ಬಿಜೆಪಿಯವರು ಪರಸ್ಪರ ಟ್ರೋಲ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ನೀವು ನೋಡಿ, ಎಂಜಾಯ್ ಮಾಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.